ನಾಟಿ ಸ್ಟೈಲ್ ಮಟನ್ ಸಾರು. ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋ ನೋಡಿ ಯಾವ ಥರ ಮಾಡೋದು ಅಂತ ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ರುಚಿಯಾಗಿರುವಂತಹ ಸ್ಪೈಸಿ ಆಗಿರುವಂತಹ ಪಕ್ಕ ನಾಟಿ ಸ್ಟೈಲ್ ಮಟನ್ ಸಾಂಬಾರು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಮುದ್ದೆ ಇಟ್ಟು ಫಟಾಫಟ್ ಅಂತ ಖಾಲಿ ಆಗುವಂಥ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಮಡಿಕೆ ಇಟ್ಕೊಂಡು ಬಿಸಿ ಆದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಒಂದು ಕಂಪ್ಲೀಟ್ 1 ಸೌಟಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಸಾಫ್ಟಾಗಿ ಬಾಡಿಸ್ಕೊಬೇಕು. ಸೊ ಈರುಳ್ಳಿ ಸ್ವಲ್ಪ ನೀಟಾಗಿ ಬಾಡಿಸಾದ್ಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಮಟನ್ನ ಹಾಕ್ಕೊಳ್ಬೇಕು. ನಾನು ಆಲ್ರೆಡಿ ಇಲ್ಲಿ 1 kg ಆಗೋಷ್ಟು ನಾನು ಮಟನ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ. ನಾನು ತೊಳೆದಿಟ್ಕೊಂಡಿರುವಂತಹ ಮಟನ್ನ ಹಾಕ್ತಾಯಿದ್ದೀನಿ. 1 kg ಆಗೋಷ್ಟು ಮಟನ್ನ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಗೆ ಪಾತ್ರೆಗೆ ನಾನು ಹಾಕ್ಕೊಂಡು ಜೊತೆಗೆ ನಾನಿಲ್ಲಿ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ಲ, ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಮಟನ್ಗೆ ನಾವು ಅರಿಶಿನ ಆಗಲಿ ಅಥವಾ ಉಪ್ಪಾಗಲಿ ನೀಟಾಗಿ ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವೂ ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ಅಂದರೆ ಅರಿಶಿನ ಪುಡಿ ಎಲ್ಲವೂ ಮಟನ್ಗೆ ಹೊಂದಾದಮೇಲೆ ನಾವು ನಿಟ್ಟನ್ನು ಕ್ಲೋಸ್ ಮಾಡಿ 10-15 ನಿಮಿಷ ಮಿಕ್ಸ್ ಮಾಡಿದ್ರೆ ನಾವು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, 2 ಏಲಕ್ಕಿ ಮತ್ತು ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಈಗ ನೋಡ್ತಿದ್ದೀರಲ್ಲ, ನಾನು 1-2 ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನೂ ತೊಗೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ನಾನಿಲ್ಲಿ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಇವೆಲ್ಲವೂ ನಾವು ಒಂದು ಕಡೆ ಇಟ್ಕೊಂಡು ನಾವು ಆಗಲೇ ಬೇಯಿಸೋಕ್ಕಿಟ್ಟಿರೋಂತಹ ಮಟನ್ನ ಒಂದ್ಸತಿ ಚೆಕ್ ಮಾಡ್ಕೊಂಡು ಬರೋಣ. ಸೊ ಈಗ ನೋಡಿ, ನಮ್ಮ ಮಟನ್ನು ಕೂಡ ನೀಟಾಗಿ ಸ್ವಲ್ಪ ಬೆಂದಿರುತ್ತೆ. ನಾವು ಆಲ್ರೆಡಿ ಒಂದು ಸ್ವಲ್ಪನೂ ನೀರು ಹಾಕಿರಲಿಲ್ಲ, ಹಾಗಾಗಿ ಅದನ್ನು ಮಟನ್ನಲ್ಲಿರೋ ನೀರು ನೀಟಾಗಿ ಬಿಟ್ಕೊಂಡಿದೆ. ಈಗ ನೋಡ್ತಿದ್ದೀರಲ್ಲ, ಮಟನ್ನಲ್ಲಿರೋ ನೀರು ಕೂಡ ಹಾಗೆ ಬಿಟ್ಕೊಂಡಿದೆ. ನೆನ್ಪಿಟ್ಕೊಳ್ಳಿ, ಮಟನ್ನ ನಾವು ನೀರು ಹಾಕ್ತಿರ ಬೇಯಿಸೋದ್ರಿಂದ ಸ್ವಲ್ಪ ನೀಟಾಗಿ ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಂಡಿರುತ್ತೆ. ಹಾಗಾಗಿ ನಾನು ಹಾಕ್ತಿದ್ದೀನಿ. ಮತ್ತು ನಾವು ಆಗಲೇ ತೋರಿಸಿರೋಂತಹ ಮಸಾಲೆ ಐಟಮ್ ನಾನೀಗ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಿದ್ದಿಲ್ಲ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, ಮತ್ತು ನಾನಿಲ್ಲಿ 2 ಏಲಕ್ಕಿ ಮತ್ತು ಚಕ್ಕೆ, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ನೀವು ಮಟನ್ ಕ್ವಾಂಟಿಟಿ ನೋಡಿಕೊಂಡು ನಾವು ಮಸಾಲೆ ಐಟಮ್ ಮಾಡ್ಕೊಬೇಕು. ನಾನಿಲ್ಲಿ 1 kgಗೆ ನಾನಿಲ್ಲಿ ತೋರಿಸ್ತಾ ಇರೋದು. ನಾನಿಲ್ಲಿ ಒಂದು 10-15 ನಾನು ಲವಂಗನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 6-7 ಕಾಳಷ್ಟು ನಾನು ಮೆಣಸು ಕಾಳನ್ನು ತೊಗೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಅಂದರೆ ನಾನಿಲ್ಲಿ ನಾಟಿ ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಬಿಡಿಸಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ತೋರಿಸ್ದಂಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ಶಾಗಿ ತೊಗೊಂಬಂದಿರೋವಂಥ ಕೊತ್ತಂಬರಿ ಮತ್ತು ಪುದೀನ ನೀಟಾಗಿ ತೊಳ್ಕೊಂಡು ನಾನು ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಗಸಗಸೆ ಮಟನ್ ಸಾಂಬಾರ್ಗೆ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾನು ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಮತ್ತು ನಾನು ಇದನ್ನು ಜೊತೆಗೆ ನೀಟಾಗಿ ಸಾಫ್ಟ್ ಪೇಸ್ಟಾಗಿ ನಾನು ಮಾಡ್ಕೊತಾ ಇದ್ದೀನಿ. ಸೊ ಈಗ ನೋಡ್ತಿದ್ರಲ್ಲ, ನಾನು ನೀಟಾಗಿ ಇದನ್ನು ಸಾಫ್ಟಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಜಾರ್ಗೆ ನಾನಿಲ್ಲಿ ಇನ್ನೊಂದು ಚಿಕ್ಕ ಜಾರನ್ನ ತೊಗೊಂಡು ನಾನಿಲ್ಲಿ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ನಾನು ಸಪ್ರೇಟಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಮೊದಲೇ ಕೊಬ್ಬರಿನ ರುಬ್ಬಿಟ್ಕೊಳ್ಳೋ ಬದಲು ಈ ಥರ ನೀವು ಸಪ್ರೇಟಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಸಾಫ್ಟಾಗಿ ರುಬ್ಬಿಟ್ಕೊಳ್ಳಿ. ಈಗ ನೋಡ್ತಿರಲ್ಲ, ನಾನು ಸಪ್ರೇಟಾಗಿ ಕೊಬ್ಬರಿನ ರುಬ್ಬಿಟ್ಕೊತಾ ಇದ್ದೀನಿ. ಮತ್ತು ಈ ಕಡೆ ನಾವು ಮಟನ್ನ ಬೇಯೋದಕ್ಕಿಟ್ಟಿದ್ವಿ. ಈ ಕಡೆ ಮಟನ್ನು ಕೂಡ ನೀಟಾಗಿ ಬೆಂದಿರುತ್ತೆ. ನಾವು ನಾವಿಲ್ಲಿ ಒಂದು 1/2 ಅವರ್ ನಾನು ಮಡಿಕೆದಲ್ಲೇ ಬೇಯಿಸ್ತಿರೋದ್ರಿಂದ ನಾನಿಲ್ಲಿ ಒಂದು 15 ನಿಮಿಷ 1/2 ಅವರ್ ಮೇಲೆ ಒಂದು 40 ಮಿನಿಟ್ಸ್, ಅರ್ಧ ಗಂಟೆಯಲ್ಲಿ ನಾವು ಮಟನ್ ಸಾರು ಮಾಡ್ಕೊಬೋದು. ಮಡಿಕೆದಲ್ಲಿ ಮಾಡಿದ್ರೆ ತುಂಬ ರುಚಿ ಇರುತ್ತೆ. ನಾನು 30 ನಿಮಿಷ ಕಂಪ್ಲೀಟಾಗಿ ನಾನು ಬೇಯಿಸಿದ್ದೀನಿ. ಸೊ ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ನೀಟಾಗಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಟ್ಟು ಕ್ಲೋಸ್ ಮಾಡಿ ನೆನ್ಪಿಟ್ಕೊಳ್ಳಿ. ಮತ್ತು 10 ನಿಮಿಷ ಬೇಯಿಸ್ಕೊಳ್ಬೇಕು. ನೀರೇನು ಹಾಕ್ದಿರ 10 ನಿಮಿಷ ನಾವು ಬೇಯಿಸ್ಕೊಳ್ಬೇಕು. ಈಗ ನೋಡಿ, 10 ನಿಮಿಷ ಆದಮೇಲೆ ನೀಟಾಗಿ ಬೆಂದಿರುತ್ತೆ. ನಾನು ನೋಡಿ ಕಲಿಸ್ಕೊಡ್ತಾ ಇದ್ದೀನಿ. ತಳ ಅಂಟಬಾರ್ದು ಅನ್ನೋದಕ್ಕೆ ನಾವು ನೀಟಾಗಿ ಆಗಾಗ ಕಲಿಸ್ಕೊಡ್ತಾ ಇರೋಣ. ಸೊ ಮಡಿಕೆ ಮಾಡಿದರೆ ತಳ ಅಂಟುತ್ತೆ, ಹಾಗಾಗಿ ನಾವು ಆಗಾಗ ಕಲಿಸ್ಕೊಡ್ತಾ ಬೇಕು. 10 ನಿಮಿಷ ಆಗಿ ಬೆಂದಾದಮೇಲೆ ನಾವಿಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಖಾರದ ಪುಡಿನೂ ಕೂಡ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಕೂಲವಾಗಿ ಹಾಕ್ಕೊಳ್ಳಿ. ನಮ್ಮದು ಖಾರದ ಪುಡಿ ಜಾಸ್ತಿ ಖಾರ ಇರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ನಿಟ್ಟೆ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ತಾ ಇದ್ದೀನಿ. ನೋಡ್ತಿರಲಿಲ್ಲ, 10 ನಿಮಿಷ ಆದಮೇಲೆ ಸಾಂಬಾರು ಎಷ್ಟು ರುಚಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ.
ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕು. ಸೊ ಈಗ ನೋಡಿ ಎಣ್ಣೆ ಎಲ್ಲವೂ ಕೂಡ ಕುದಿಬಿಟ್ಟಾಗ ಎಣ್ಣೆ ಎಲ್ಲವೂ ಕೂಡ ಮೇಲೆ ತೇಲ್ತಾ ಇದೆ. ಸೊ ಸಾಂಬಾರು ಕೂಡ ರುಚಿಯಾಗಿರುತ್ತೆ. ಸೊ ಎಣ್ಣೆ ಎಲ್ಲ ಆದಮೇಲೆ ಮೇಲೆ ಬಂದಮೇಲೆ ನಾವು ಆಗಲೇ ಲಾಸ್ಟಲ್ಲಿ ನಾವು ರುಬ್ಬಿಟ್ಕೊಂಡಿರುವಂತಹ ತೆಂಗಿನ ತುರಿನ ಹಾಕಬೇಕು. ಮೊದಲೇ ತೆಂಗಿನ ತುರಿ ಹಾಕ್ಬಿಡಿ, ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಒಂದು 10 ನಿಮಿಷ 5 ನಿಮಿಷದಲ್ಲಿ ಅಂದಾಗ ನಾವು ರುಬ್ಬಿಟ್ಕೊಂಡಿರುವಂತಹ ತೆಂಗಿನ ತುರಿನ ಹಾಕ್ಕೊಂಡು ಅದನ್ನೇ ಬೌಲ್ನ ತೊಳೆದಿರೋ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಧಾನಕ್ಕೆ ನಾವಿಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಅವಶ್ಯಕತೆ ಇರಲ್ಲ. ತೆಂಗಿನ ತುರಿ ಆದಮೇಲೆ ಹಾಕಿದ್ಮೇಲೆ ಏನು ಅವಶ್ಯಕತೆ ಇರಲ್ಲ, ಜಾಸ್ತಿ ಬೇಯೋ ಅವಶ್ಯಕತೆನೇ ಇರಲ್ಲ. ಸೊ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊ ನಾನು ಇಲ್ಲಿ 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ರುಚಿಯಾಗಿರುವಂತಹ ಮಟನ್ ಸಾಂಬಾರು ರೆಡಿ ಇದೆ ಅಂತ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಈ ಥರ ಒಂದು ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಂಡೇ ಬಂದರೆ ಈ ಥರ ಸಾಂಬಾರು ಮಾಡಿದ್ರೆ ಮತ್ತೆ ಪ್ರತಿ ಸಂಡೇನೂ ಕೇಳೋ ಅಂಥ ರೆಸಿಪಿಯಾಗಿರುತ್ತೆ.